ಕೇಳ್ಬೇಕ? बोलो भारत माता की वंदे ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಗುಂಡನ ಗ್ರಾಮದ ಎಲ್ಲ ಗುರು ಹಿರಿಯರೇ ಹಾಗೂ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಮುಖ್ಯ ಗುರುಗಳೇ ಹಾಗೂ ಲಿಂಗೇಶ್ವರ ಶಾಲೆಯ ಎಲ್ಲ ಶಿಕ್ಷಕರಲ್ಲದವರೇ ಹಾಗೂ ಮುದ್ದು ಮಕ್ಕಳೇ, ನಮಗೆ ಇವತ್ತು 76ನೇಯ ಗಣರಾಜ್ಯೋತ್ಸವದ ಸಂತೋಷದ ದಿನ. ಗಣರಾಜ್ಯೋತ್ಸವ ಅಂದರೆ ಏನು ಅಂತಂದ್ರೆ ಹರಿದು ಹಂಚಿ ಹೋದಂಥ ದೇಶವನ್ನು ಒಂದುಗೂಡಿಸೋದಕ್ಕೆ ಗಣರಾಜ್ಯೋತ್ಸವ ಅಂತಾರೆ. ಅಲ್ಲಿ ಹರಿದೋಗಿರ್ತದೆ ನಮ್ಮ ದೇಶ. ಮೈಸೂರು ಭಾಗ, ಹೈದರಾಬಾದ್ ಭಾಗ, ಮದ್ರಾಸ್ ಭಾಗ, ಮುಂಬೈ ಭಾಗ ಅಂತ ಆಗಿ ಹೋಗಿರ್ತದೆ. ಅವೆಲ್ಲವನ್ನು ಒಂದು ಕಡೆ ಕೂಡಿಸಿ ಭಾರತ ದೇಶ ಅಂತ ಮಾಡ್ತಾರೆ. ಮೊದಲೇನಿತ್ತು, ಮೈಸೂರು ರಾಜ್ಯ ಅಂತಿದ್ರು, ಮದ್ರಾಸ್ ರಾಜ್ಯ ಅಂತಿದ್ರು, ಹೈದರಾಬಾದ್ ರಾಜ್ಯ ಅಂತಿದ್ರು, ಹಂಗೆ ಆಯಾ ರಾಜ್ಯಗಳಂತಿದ್ರು. ಅವೆಲ್ಲವನ್ನು ಕೂಡಿಸಿದಾಗ ಏನಾಯಿತು, ಭಾರತ ದೇಶ ಅಂತ ಆಯಿತು. ಆ ಭಾರತ ದೇಶವನ್ನು ಇವತ್ತು ಒಕ್ಕೂಟಕ್ಕೆ ಕಾರಣ ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಅಂತ ಹೇಳ್ಬೇಕಾಗ್ತದೆ. ಸರ್ದಾರ್ ವಲ್ಲಭಾಯ್ ಪಟೇಲರು ಎಲ್ಲ ಹರಿದಂಚು ಹೋದಂಥ ದೇಶವನ್ನು ಒಂದುಗೂಡಿಸೋದ್ರ ಜೊತೆಗೆ ಇಲ್ಲಿ ಮಹಾನ್ ನಾಯಕರಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಅವರು ಇಡೀ ದೇಶದ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡಿ ನೀವು ಸಂವಿಧಾನವನ್ನು ರಚನೆ ಮಾಡಿಕೊಡ್ಬೇಕಂತಂದಾಗ ತಮ್ಮದೇ ಆದಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಮಹಾನ್ ಪಂಡಿತರನ್ನು ಕೂರಿಸ್ಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಮಾಡಿದ್ರಪ್ಪ ಅಂತಂದ್ರೆ ಸಂವಿಧಾನವನ್ನು ರಚನೆ ಮಾಡಿದರು. ಆ ಸಂವಿಧಾನ ರಚನೆ ಮಾಡಬೇಕಾದ್ರೆ ಅವ್ರು ಹಗಲು ರಾತ್ರಿ ಓದ್ತಿದ್ರು. ಅವರು ಏನು ಮಾಡ್ತಾರಪ್ಪ ಅಂದ್ರೆ ಹಗಲು ರಾತ್ರಿ ಓದ್ತಿದ್ರು. ಅವರು ನಮ್ಮಂಗೆ ಆಟ ಆಡೋದು, ಮೊಬೈಲ್ ನೋಡೋದು ಮಾಡ್ತಿದ್ದಿಲ್ಲ ಅವರು. ಅವಾಗ ಹ್ಯಾಂಗೆ ಓದ್ತಿದ್ರಪ್ಪ ಅಂದ್ರೆ ಈಗ ನಮ್ಮ ಮನೆಗಳಲ್ಲಿ ಲೈಟ್ ಇದಾವ, ಬೀದಿ ದೀಪ ಅಂತಿರ್ತಿದ್ದವು, ಅವಾಗ ಕಂದಿಲ್ ಅಂತಿರ್ತಿದ್ರು. ಆ ಕಂದಿಲ್ ಬಿಡು ಕುತ್ಕೊಂಡು ಓದ್ತಿದ್ರು ಅವರು. ಹಂಗೆ ಓದಿದ್ದಕ್ಕೆ ಅವ್ರು ಏನಾಯಿತು, ದೊಡ್ಡ ಪಂಡಿತರಾದರು. ಅವ್ರು ಹೋದ್ರೆ ಏನಾಗ್ತದಪ್ಪ, ಒಂದು ಕಡೆ ಅವ್ರು ಹೋದ್ರಂದ್ರೆ 1 ಕೋಟಿ ಬುಕ್ಗಳ ತಲೆಗೆ, ಬುಕ್ಗಳದಾಗ ಏನಿರ್ತಾವಲ್ಲ ಅದು ಅವ್ರ ತಲೆಗೆ ಇರ್ತಿತ್ತು. ಅಷ್ಟು ಪಂಡಿತರು ಅವರು. ಅಂಥ ಪಂಡಿತರ ಕೈಯಾಗ ಇವತ್ತು ನಮ್ಮ ದೇಶದ ಸಂವಿಧಾನ ರಚನೆ ಆಗಿದೆ ಅಂದ್ರೆ ಅದು ನಮ್ಮ ಹೆಮ್ಮೆ ಅಂತ ತಿಳ್ಕೊಬೇಕಾಗ್ತದೆ. ಹಾಗೆ ಮಹಾತ್ಮ ಗಾಂಧೀಜಿಯವರು ಕೂಡ ಈ ದೇಶಕ್ಕೆ ಸ್ವತಂತ್ರ ಬರಲಾಕ ಹೋರಾಟ ಮಾಡಿದರು. ಮಹಾತ್ಮ ಗಾಂಧೀಜಿಯವರು ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡೋಕೆ ಭಾಳ ಶ್ರಮ ಪಟ್ಟರು ಅಂತ ನಾವೆಲ್ಲ ಜ್ಞಾಪಿಸ್ಕೋಬೇಕಾಗ್ತದೆ ಇವತ್ತು. ಆ ಸಂವಿಧಾನ ಏನು ಹೇಳ್ತದಪ್ಪ ಅಂದ್ರೆ ಸಮಾನತೆ ಅಂತ ಹೇಳ್ತದೆ. ಯಾರು ಹೆಚ್ಚಿಲ್ಲ, ಯಾರು ಕಮ್ಮಿ ಇಲ್ಲ, ಎಲ್ಲರೂ ಸಮಾನತೆ. ಎಲ್ಲರಿಗೂ ಏನು ಮುಖ್ಯಪ್ಪ ಅಂದ್ರೆ ನಮ್ಮ ಧರ್ಮ ಮುಖ್ಯ ಅಲ್ಲ, ನಮ್ಮ ದೇಶ ಮುಖ್ಯ ಅಂತ ಹೇಳ್ತದೆ. ನಾವು ಏನಾಗಬೇಕು, ದೇಶಕ್ಕಾಗಿ ದುಡಿಬೇಕಂತ ಹೇಳ್ತಾರೆ ಅವರು. ಹೇಳ್ತದೆ ನಿಮ್ಗೆಲ್ಲರಿಗೆ. ಹಾಂ, ಪ್ರಶ್ನೆ ಕೇಳ್ತಾನೆ ಇಂದ್ರಾಣಿ ನಿಮಗೆಲ್ಲ. ನೀವು ಯಾರು ಪ್ರಶ್ನೆ ಕರೆಕ್ಟ್ ಉತ್ತರ ಹೇಳ್ತೀರಿ ನಿಮ್ಮ ಮತ್ತೆ ಬಹುಮಾನ ಕೊಡ್ತೇವೆ. ಹಾಂ, ದೇಶಕ್ಕೆ ಎಷ್ಟನೇದಿದು ಗಣರಾಜ್ಯೋತ್ಸವ? 76 ಈ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತೀವಿ ಅಂದ್ರೆ ಸಮಾನತೆ, ಸಹಬಾಳ್ವೆ ಮತ್ತು ಒಗ್ಗಟ್ಟು ಇವು ನಮಗೆ ಬೇಕು ಅಂತ ಹೇಳ್ಬಿಟ್ಟು ಈ ದೇಶಕ್ಕಾಗಿ ರಚನೆ ಮಾಡಿದ್ದಾರೆ. ಈ ದೇಶದಲ್ಲಿ ಏನಪ್ಪ ಅಂದ್ರೆ ಯಾರು ಹೆಚ್ಚಿಲ್ಲ, ಯಾರು ಕಮ್ಮಿ ಇಲ್ಲ. ನಿಮ್ಮ ಧರ್ಮ, ನಿಮ್ಮ ಸಂಪ್ರದಾಯ ನೀವು ಆಚರಣೆ ಮಾಡಿರಿ. ಆದರೆ ದೇಶ ಅಂತ ಬಂದಾಗ ನೀವೆಲ್ಲ ಒಗ್ಗಟ್ಟಾಗಿರಬೇಕು. ನಮಗೇನು ಮುಖ್ಯಪ್ಪ ಅಂದರೆ ದೇಶ ಮುಖ್ಯ, ಮತ್ತು ದೇಶ ಕಾಯುವಂಥ ಯೋಧ ಮುಖ್ಯ, ನಮಗೆ ಅನ್ನ ಕೊಡುವಂಥ ರೈತ ಮುಖ್ಯ. ನಾವು ಯಾವ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಯಾರು ನಮ್ಗೆ ಊಟ ಕೊಡಲ್ಲ ಅವ್ರು ಯಾರು. ಆದರೆ ನಮ್ಗೆ ಊಟ ಕೊಡೋರು ಯಾರಪ್ಪ ಅಂದ್ರೆ ರೈತರು. ಆ ಊಟ ಮಾಡಿದಂಥ ರೈತರು ಏನು ಊಟ ಕೊಡ್ತಾರಲ್ಲ, ಆ ರೈತರು ಕೊಟ್ಟಂಥ ಊಟವನ್ನು ನಾವು ಉಂಡು ಸುಖದಿಂದ ಇರಬೇಕಾದ್ರೆ ಯಾರು ಬೇಕು? ಯೋಧರು ಬೇಕು. ಹಾಗಾಗಿ ಸರ್ ಹೇಳಿರಲ್ಲ, -ಡಿಗ್ರಿ ಅಂದ್ರೆ ಈ ನೀರು ಮ್ಯಾಗಿಂದ ಬಿಡಬೇಕಾದ್ರೆ ನೀರು ಅಲ್ಲಿ ಹೈಸ್ ಆಗ್ತದೆ ನೋಡು. ಏನು ಹೈಸ್ಕೂಲ್ ತಿಂತಿರಲ್ಲ, ಹೈಸ್ ಆಗ್ಬೇಕಾದ್ರೆ ನೀರಿನ ಕೆಳಗೆ ಉಳಿದ್ರೆ ನೆಲ ಮುಟ್ಟದಾಗ ಹೈಸ್ ಆಗ್ತದೆ. ಅಂಥ ಚಳ ನಿಂತು ಅವ್ರು ನಮ್ಮ ದೇಶ ಕೈಲಾಕತ್ತಾರೆ. ಯಾರೋ ರೈತರು, ಇದು ಯೋಧರು. ರೈತರು ಇವತ್ತು ನಾವು ಏನು ಬಂಗಾರ ತೊಗೋಬೋದು, ರೂಪಾಯಿ ತೊಗೋಬೋದು, ಎಲ್ಲ ಗಳಿಸ್ಬೋದು. ಆದರೆ ಒಂದು ದಿವಸ ರೈತ ಏನೋ ಒಂದು ವರ್ಷ ನಾವು ಬೆಳೆದಲ್ಲ ಅಂತೇಳಿ ಮನ್ಯಾಗ ಕುಂತಂದ್ರೆ ನಾವು ಏನು ತಿನ್ನೋಕ್ಕಾಗ್ತದನ? ಬಂಗಾರ ತಿಂತೀವೇನು ನಾವು? ಮನ್ಯಾಗ 1 ಕೋಟಿ ರೂಪಾಯಿ ಬಂಗಾರ ತಿನ್ನಂಗಿದೀವೇನೋ? ಒಂದು 10,000 ರೂಪಾಯಿ ನಮ್ಮ ಕಿಸ್ತಾಗ ನಾವು ರೊಕ್ಕ ತಿನ್ನಂಗಿದೀವೇನು ನಾವು? ಏನು ಬೇಕು? ಊಟಕ್ಕೆ ದೇಹಕ್ಕೆ ಅನ್ನ ಬೇಕು. ಅನ್ನ ಬೆಳೆಯುವಂಥ ರೈತಗೆ ಮತ್ತು ದೇಶ ಕಾಯುವಂಥ ಯೋಧಕ್ಕೆ ನಾವು ಗೌರವ ಕೊಡಬೇಕು. ಇವೆಲ್ಲವನ್ನು
ಸುಭಿಕ್ಷವಾಗಿ ನಡ್ಸ್ಕೊಂಡು ಹೋಗೋರು ಯಾರು ಬೇಕಪ್ಪ ಅಂದ್ರೆ ಶಿಕ್ಷಕರು ಬೇಕು. ನಮಗೆ ಒಳ್ಳೆಯ ಮಾರ್ಗದರ್ಶನ ತೋರಿಸೋರು ಯಾರು? ಶಿಕ್ಷಕರು. ಇವೆಲ್ಲ ಇದ್ದಾಗನೇ ದೇಶ ಸುಭಿಕ್ಷವಾಗಿರ್ತದ. ನಮ್ಮ ಆಳುವಂಥ ರಾಜ, ನಮ್ಮ ಕಾಯುವಂಥ ಯೋಧ, ನಮಗೆ ಕೊಡುವಂಥ ಅನ್ನವನ್ನು ಕೊಡುವಂಥ ರೈತ, ಇವರೆಲ್ಲರೂ ಕೂಡ ಸುಭದ್ರವಾಗಿದ್ರೆ ದೇಶ ಸುಭಿಕ್ಷವಾಗಿರ್ತದೆ. ಅದಕ್ಕೆ ನೀವೆಲ್ಲ ಮುಂದಿನ ಭಾವಿಯ ಪ್ರಜೆಗಳು, ನೀವು ಒಳ್ಳೆ ಒಳ್ಳೆ ಪಂಡಿತರಾಗಬೇಕು. ನಿಮ್ಮಲ್ಲಿ ಐತೆ ಒಂದೊಂದು ಶಕ್ತಿ ಐತೆ. ನಿಮ್ಮಲ್ಲಿ ಯೋಧರಾಗುವಂಥ ಶಕ್ತಿ ಐತಿ, ಯೋಧರನ್ನು ಸೈನಿಕರಾಗುವಂಥ ಶಕ್ತಿ ಐತಿ. ನಿಮ್ಮಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ ಆಗುವಂಥ ಶಕ್ತಿ ಐತಿ, ನಿಮ್ಮಲ್ಲಿ ಇಂಜಿನಿಯರ್ ಆಗುವಂಥ ಶಕ್ತಿ ಐತಿ, ನಿಮ್ಮಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಾಗುವಂಥ ಶಕ್ತಿ ಐತಿ, ದೊಡ್ಡ ದೊಡ್ಡ ರೈತರಾಗುವಂಥ ಶಕ್ತಿ ಐತಿ. ಅದೆಲ್ಲ ಬೆಳೆಸ್ಕೋಬೇಕಾದ್ರೆ ಏನು ಮಾಡಬೇಕಪ್ಪ ಅಂದ್ರೆ ನೀವು ವಿದ್ಯಾವಂತರಾಗಬೇಕಾಗ್ತದ. ಈ ದೇಶದಲ್ಲಿ ವಿದ್ಯಾವಂತರು ಭಾಳ ಆಗ್ಬೇಕಾಗ್ಯದ. ನೀವೆಲ್ಲ ಸ್ವಚ್ಛತೆ ಇರಬೇಕು, ಸುಳ್ಳು ಹೇಳಬಾರ್ದು. ಡ್ಯೂಟಿಲಿ ಎಲ್ಲ ಹೇಳೋದು ಸುಳ್ಳು ಹೇಳಬಾರ್ದು. ಆಮೇಲೆ ಅಂತ ಶಿಸ್ತಿರಬೇಕು, ಶ್ರಮಜೀವಿಗಳಾಗ್ಬೇಕು. ನೀವೆಲ್ಲ ವಿದ್ಯಾವಂತರಾಗಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರು ದಿವಸದಾಗ ಎಷ್ಟು ತಾಸು ಓದ್ತಿದ್ರಪ್ಪ ಅಂದ್ರೆ 20 ತಾಸು ಓದ್ತಿದ್ರಂತ. ಅವರು 20 ತಾಸು ಓದ್ತಿದ್ರಂತ ನೋಡು. ಭಾಳ 4 ತಾಸು ಅವರು ಒಂದು 60 ತಾಸು ನಿದ್ದೆ ಮಾಡೋದು, ಜಳಕ ಮಾಡೋದು, ಊಟ ಮಾಡೋದು, 4 ತಾಸು ಕಳಿತಿದ್ರು ಅವರು. ಇದ್ದಂತೆ ಅವರು 20 ತಾಸು ಓದ್ತಾರೆ. ನೀವು ಎಷ್ಟು ತಾಸು ಓದ್ತಿರಪ್ಪ? 20 ನಿಮಿಷದಲ್ಲಿ. ಇವೆಲ್ಲ ಬರೀ ಟಿ ವಿ, ಮೊಬೈಲು, ಕ್ರಿಕೆಟ್ ಅದು ನಮ್ಗೆ ಊಟ ಕೊಡೋಲ್ಲ. ನಮ್ಗೆ ವಿದ್ಯೆ ಕೊಡುವಂಥದ್ದು ಸತತವಾಗಿ ಓದಬೇಕು. ನೀವು ಓದಿದಾಗ ದೇಶಕ್ಕೆ ನೀವು ಒಳ್ಳೆಯ ಪ್ರಜೆಗಳಾಗ್ತೀರಿ. ಅದಕ್ಕೆ ನೀವೆಲ್ಲರೂ ಕೂಡ ದೇಶದ ಭಾವಿ ಪ್ರಜೆಗಳಾದಿರಿ. ನಿಮಗೆಲ್ಲರೂ ಕೂಡ ವಿದ್ಯಾವಂತರಾಗಿ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿರಿ ಅಂತೇಳಿ ನನಗೆ ಇವತ್ತು ಇಲ್ಲೆಲ್ಲ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಹಿರಿಯರಿಗೆ, ಆಮೇಲೆ ಇಂಥ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಅನೇಕ ಹಿರಿಯರು ಬಂದರು. ಅವರೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ.